ಇದು ಅಥಣಿ ತಾಲೂಕಿನಲ್ಲಿಯ ಹೆಂಡದ ಅಂಗಡಿಗಳ ಕರ್ಮಕಾಂಡ ಮಾತ್ರವಲ್ಲ, ಅಬಕಾರಿ ಇಲಾಖೆಯ ಖದೀಮರ ಖರಾಬು ಕಮಾಯಿ ಕಸುಬಿನ ಭಯಾನಕ ವೃತ್ತಾಂತ. ಹೌದು, ರಾಜ್ಯದಲ್ಲಿ ಸಾರಾಯಿ ನಿಷೇಧದ ನಂತರ ಶುದ್ಧ ಮೆಡಿಕಲ್ ಸ್ಟೋರ್ನಂತಾಗಿರುವ ವೈನ್ ಸ್ಟೋರ್ಸ್ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ವಿಪರೀತ ಬೇಡಿಕೆ ಬಂದಿರೋದು ನಿಜ. ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಬಾರ್ಗಳಲ್ಲಿ, ವೈನ್ ಸ್ಟೋರ್ಗಳಲ್ಲಿನ ಮನುಷ್ಯರನ್ನ ಹಿಕ್ಕಿ ತಿಂತಾ ಇದ್ದಾರೆ. ಚರಾಚರಗಳನ್ನು ಬಾಚಿ ನಗ್ತಾ ಇರುವ ಅಬಕಾರಿ ಅಧಿಕಾರಿಗಳದ್ದೇ ಒಂದು ರೋಲ್ ಕಾಲ್ ಮಾಫಿಯಾ ಹದ್ದು ಮೀರಿ ಚಾಚಿಕೊಂಡಿದೆ. ಕಣ್ಬಿಟ್ಟು ಹುಡುಕಿದ್ರೆ ಹೆಜ್ಜೆ ಹೆಜ್ಜೆಗೂ ಅವ್ಯವಸ್ಥೆಯ ಮಡುಗಟ್ಟಿರುವ ವೈನ್ ಸ್ಟೋರ್ ಮತ್ತು ಬಾರ್ಗಳಿಂದ ಅತ್ಯಂತ ನಿಷ್ಠೆಯಿಂದ ವಸೂಲಿ ಮಾಡ್ತಾ ಇರುವ ಈ ಕಮಾಯಿ ಭಾಕರ ನೇರವಾಗಿ ನಕಲಿ ಮದ್ಯ ಮಾರಾಟಕ್ಕೆ ಕುಮ್ಮಕ್ಕಿದ್ದಾರೆ ಎಂಬ ಅನುಮಾನ ಜನರನ್ನ ಕಾಡ್ತಿದೆ. ರಾಜ್ಯದಲ್ಲಿ ಯಾವತ್ತೋ ಸತ್ತು ಹೋದ ಹೆಂಡದ ಲಾಭಿ ಖದೀಮ ಅಧಿಕಾರಿಗಳ ಬುಡದಿಂದಲೇ ಚಿಗಿತುಕೊಳ್ತಾ ಇದೆ ಎನ್ನುವ ಆರೋಪ ಕೇಳಿಬಂದಿದೆ. ಅತ್ಯಂತ ಸೂಕ್ಷ್ಮ ಇಲಾಖೆಯಾಗಿರುವ ಅಬಕಾರಿ ಇಲಾಖೆಯಲ್ಲಿ ದಕ್ಷರನ್ನ ದುರ್ಬೀನು ಹಚ್ಚಿ ಹುಡುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಬಕಾರಿ ಇನ್ಸ್ಪೆಕ್ಟರ್ ಮತ್ತು ಗಾರ್ಡ್ಗಳ ಮಾತು ಆಚೆಗಿರಲಿ, ಸ್ವತಃ ಉನ್ನತ ಅಧಿಕಾರಿಗಳೇ ಕೊಕ್ಕು ಬಿಚ್ಚಿಕೊಂಡು ಉಣ್ಣಲು ಕೂತಿದ್ದಾರೆ. ಇನ್ನು ಜೀಪ್ ಏರ್ಕೊಂಡು ಬೆದೆ ಬಂದ ನರಿ ಥರ ಶಿಕಾರಿ ಹುಡುಕಿ ಅಲೆಯುವ ಅಬಕಾರಿ ಅಧಿಕಾರಿಗಳ ತಾಂಡವ ನೃತ್ಯ ಯಾವ ಮನೆಯ ದೀಪವನ್ನಾದರೂ ಅನಾಮತ್ತು ಆರಿಸಿ ಬಿಡಬಲ್ಲಷ್ಟು ರುದ್ರ ರಮಣೀಯವಾಗಿದೆ. ನಿತ್ಯ ಫೀಲ್ಡ್ನಲ್ಲಿ ತೊಡಗುವ ಅಧಿಕಾರಿಗಳು ಮಾಡುವ ಈ ಹಸಿದ ನರಿಗಳ ಅಕ್ರಮ ಮದ್ಯ ಸರಬರಾಜು, ನಕಲಿ ಹೆಂಡ ವಿತರಣೆ, ಕಾನೂನು ಉಲ್ಲಂಘನೆ ಇತ್ಯಾದಿ ಅಧ್ವಾನಗಳನ್ನು ಸೃಷ್ಟಿಸುತ್ತಿದ್ದಾರೆ. ಇದಕ್ಕೆ ಬೇಸತ್ತಿರುವ ಅಂಗಡಿ ಬಾರ್ ಮಾಲೀಕರುಗಳು ಒಂದು ದಿನದ ಬಂದ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವುದು ಅವರ ಉದ್ದೇಶವಾಗಿದೆ.